ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸು, ವಿಚಿತ್ರವಾಗಿದೆ. ತಲೆ ಬಿಡೋಣ ಅರ್ಥ ಆಗ್ತಾ ಇಲ್ಲ. ದಿಯಾ ಇದ್ದಾಳಲ್ವಾ, ಅವಳು ಜೀವ ಅವ್ರ ಫ್ರೆಂಡ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ಲಂತೆ. ಅದಕ್ಕೆ ಹೇಳಿದ್ದು ಸ್ವಲ್ಪ ವಿಚಿತ್ರವಾಗಿದೆ ಕೇಸು ಅಂತ. ವಿಷಯ ಏನು ಅಂತಂದ್ರೆ ಅವಳು ಸ್ವಲ್ಪ ದಿನದಿಂದ ಕಾಣೆ ಆಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಜೀವ ಅವ್ರ ಫ್ರೆಂಡು ಜಯದೇವ್ ಹತ್ರ ಹೋಗಿ ದಿಯಾ ಎಲ್ಲಿ ಅಂತ ಕೇಳಿದ್ದಾರೆ. ಅವಾಗ ಜಯದೇವ್ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೇ ಇರೋದು ನೋಡಿ ಅನುಮಾನ ಇನ್ನೂ ಸ್ಟ್ರಾಂಗ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜಯದೇವ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಾಗಿದ್ದೇ ಬೇರೆ. ಜಯದೇವ್ ಅವರು ಇಡೀ ಕೇಸ್ನ ಅವ್ರ ತಲೆ ಮೇಲೆ ಹಾಕಿ ನನಗೇನು ಗೊತ್ತೇ ಇಲ್ಲ, ದಿಯಾಗೆ ನಾನೇನು ಮಾಡಿಲ್ಲ, ಡ್ರಾಮಾ ಆಡ್ತಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಗೆ ಜೀವ ಫ್ರೆಂಡ್ ಮೇಲೆ ಅನುಮಾನ ಬಂದು ಇನ್ವೆಸ್ಟಿಗೇಟ್ ಮಾಡಿ ಅವನದೇ ತಪ್ಪಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ಜೈಲಿಗೆ ಹಾಕಿದ್ದಾರೆ. ಆದರೆ ಜೀವ ಅವರಿಗೆ ಜಯದೇವ್ ಮೇಲೆ ಡೌಟು. ಜಯದೇವ್ ಏನೋ ಕಿತಾಪತಿ ಮಾಡಿ ಜೀವ ಫ್ರೆಂಡ್ ಮೇಲೆ ಹಾಕಿದ್ದಾರೆ ಅಂತ. ಅದಕ್ಕೇನೆ ನಿನ್ನ ಏನಾದರೂ ಹೆಲ್ಪ್ ಆಗತ್ತಾ ಅಂತ ಕೇಳೋಕೆ ಬಂದಿದ್ರು. ನೀನೇನು ಹೇಳಿದೆ? ಇಲ್ಲ ಅಕ್ಕರೆ, ನಾ ಅದಕ್ಕೆ ಒಪ್ಪಿಲ್ಲ. ಏಕೆ? ಇವಾಗಷ್ಟೇ ಜಾಯ್ನ್ ಆಗಿದ್ದೀನಿ. ಇವಾಗಲೇ ಯಾರು ಪರವಾಗೋ ವಿರುದ್ಧವಾಗಿ ನಿಲ್ಲೋ ಸರಿ ಅಲ್ವಲ್ಲ. ನಾನು ಡಿಪಾರ್ಟ್ಮೆಂಟ್ ವಿಚಾರಿಸ್ದೆ ಅಕ್ಕರೆ, ಅವರು ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಜೀವ ಫ್ರೆಂಡ್ ತಪ್ಪು ಅಂಥೇಳಿ ಜೈಲಿಗೆ ಹಾಕಿದ್ದಾರೆ. ಬಟ್ ಜೀವ ಅವ್ರು ಹೇಳೋ ಪ್ರಕಾರ ಅವ್ರ ಫ್ರೆಂಡ್ ಏನೂ ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಆದರೆ ನಾನು ಜೀವ ಅವ್ರ ಮಾತು ಕೇಳಿ ಕೇಸನ್ನ ಏನಾದರೂ ರಿಓಪನ್ ಮಾಡಿದರೆ ಜಯದೇವ್ ಮೇಲಿರೋ ಕೋಪಕ್ಕೆ ಈ ಕೇಸನ್ನ ರಿಓಪನ್ ಮಾಡಿದೆ ಅಂತ ಹೇಳಿ ಆಗತ್ತೆ. ಅದಕ್ಕೆ ಜೀವ ಅವರಿಗೆ ಹೆಲ್ಪ್ ಮಾಡೋ ಮನಸ್ಸಿದ್ರೂ ಆಗಲ್ಲ ಅಂತ ಅಂದೆ. ಈಗೇನಾದರೂ ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಅವಮಾನ ಮಾಡ್ದಂಗೆ ಆಗತ್ತಲ್ವಾ ಕರೆ? ನೀವು ಹೇಳಿ, ನಾನು ಮಾಡಿ ಸರಿನಾ ತಪ್ಪಾ? 100% ಸರಿಯಾಗಿದೆ ಮಲ್ಲಿ. ನೋಡು, ನಿನಗೂ ಮತ್ತು ಜಯದೇವ್ ಅವ್ರಿಗೊಂದು ಹಿಸ್ಟ್ರಿ ಇದೆ. ಖಂಡಿತ ಅದು ಹಾಗೆ ಆಗೋದು. ಅವ್ರ ಮೇಲೆ ಸೇಡಿ ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀನು ಕೇಸನ್ನು ರಿಓಪನ್ ಮಾಡಿದ್ಯಾ ಅಂತ ಪರ್ಸನಲ್ ಅಜೆಂಡಾ ಹೋಗ್ಬಿಡುತ್ತೆ ಅದು. ಆ್ಯಂಡ್ ಅದು ಅಲ್ಲದೆ ನೀನು ಈಗ ತಾನೇ ಜಾಯಿನ್ ಆಗಿದೆಯಾ, ಸತ್ಯ ಏನು ಅಂತ ಪೂರ್ತಿಯಾಗಿ ನಿನಗೂ ಗೊತ್ತಿಲ್ಲ. ಸೊ ಈ ಕೇಸಲ್ಲಿ ಇನ್ವಾಲ್ವ್ ಆಗದೆ ಇರೋದೇ ಬೆಟ್ರು ಅಂತ ನಂಗೆ ಅನ್ಸುತ್ತೆ. ಡೌಟ್ ಇತ್ತು, ಇವಾಗ ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು. ಪ್ಲೇಶ್. ಸರಿ ಆಯಿತು, ನಾನು ಆಫೀಸಿಗೆ ಹೊರಡ್ತೀನಿ, ನೀವು ಹುಷಾರು. ಹಾಂ, ಬಾಯ್ ಬಾಯ್. ಬಾಸ್, ಏನು ಬಾಸ್ ನೀವು ಕ್ಲೈಂಟ್ಗಳನ್ನೆಲ್ಲ ನನ್ನ ಕೈನಲ್ಲಿ ಇಟ್ಕೊಂಡು ಏನೋ ಸಾಧನೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರಿ. ಅವರು ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ಹೇಳೋದ್ರು. ಆದರೆ ಬಾಸ್, ಗೌತಮ್ ಸರ್ ಮುಖ ನೋಡಿದ ಕೂಡಲೇ ಕರಗಿ ನೀರಾಗಿ ಅವ್ರ ಕಡೆನೇ ಒಳ್ಕೊಂಬಿಟ್ರು. ಗೌತಮ್ ಸರ್ ಮುಖ ನೋಡಿದ ಕೂಡಲೇ ಹುಲಿ ಥರ ಇರೋರು ಕೂಡ ಇಲಿ ಥರ ಆಗ್ಬಿಡ್ತಾರೆ ಬಾಸ್. ಇವಾಗ ಯಾರ್ಯಾರು ಕೈ ಕೊಟ್ರಪ್ಪ? ಒಂದಷ್ಟು ಲೀಸ್ಟ್ ಇದೆ ಬಾಸ್. ಒಂದಷ್ಟು ಅಂದರೆ ನೀವು ಹೇಳಿದ್ದು 5 ಜನ, ಅದರಲ್ಲಿ ಈಗಾಗಲೇ 3 ಜನ ಮಾತು ಬದಲಾಯಿಸಿದ್ದಾರೆ. ಉಳಿದಿರೋರು 2. ಅವರು ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ. ತಾವು? ಬಾಸ್, ನಿಯತ್ತಿಗೆ ಇನ್ನೊಂದು ಹೆಸರು ಈ ಅವಿನಾಶ್ ಬಾಸ್. ನಾನು ನಿಮಗೆ ನಿಯತ್ತಾಗಿದ್ದೀನಿ ಬಾಸ್. ನಿಯತ್ತು ಭಯ ಬರೋವರೆಗೂ ಮಾತ್ರ ಎಲ್ಲರೂ ನಿಯತ್ತು. ಅದೇ ಭಯ ಬಂದ ಮೇಲೆ ಯಾರ್ಯಾರ ನಿಯತ್ತು ಎಲ್ಲಿಗೆ ಹೋಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಒಂದು ಸಲ ಭಯ ಹುಟ್ಕೊಂತು ಅಂತಂದ್ರೆ ನಿಯತ್ತು ಆಟೋಮೆಟಿಕ್ ಆಗಿ ಬೆಂಡಾಗಿ ಹೋಗ್ಬಿಡುತ್ತೆ. ಆ ಕಂಪನಿನ ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳ ಗಟ್ಟಲೆ ನಡೆಸಿರೋನ. ಅಲ್ಲಿ ಯಾರ್ಯಾರು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ, ಯಾರು ಮಾತಿಗೆ ಬಗ್ತಾರೆ, ಯಾರು ಭಯಕ್ಕೆ ಬಗ್ತಾರೆ, ಯಾರು ದುಡ್ಡಿಗೆ ಬಗ್ತಾರೆ ಅಂತ ಇಂಚಿಂಚು ತಿಳ್ಕೊಂಡಿದ್ದೀನಿ. ಅವ್ರುಗಳನ್ನ ಬಳಸ್ಕೊಂಡು ಗೌತಮ್ಗೆ ಏನು ಪಿತ್ತೂರಿ ಮಾಡಬೇಕು, ಏನು ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಆದರೆ ಬಾಸ್, ಈಗ ಅವರು ಒಬ್ಬೊಬ್ಬರಿಗೆ ಕೈ ಕೊಡ್ತಿದಾರಲ್ಲ. ಕೊಡ್ಲಿ, ಕೈ ಕೊಡೋರ್ನೆಲ್ಲ ಹಿಡಿದು ನಿಲ್ಸೋ ಕೆಲಸ ಅಲ್ಲ ನಂದು. ಅವರು ಯಾಕೆ ಕೈ ಕೊಟ್ಟರು ಅಂತ ತಿಳ್ಕೊಳ್ಳೋದಷ್ಟೇ ನನ್ನ ಕೆಲಸ. ಆದರೆ ಬಾಸ್, ಗೌತಮ್ ಸರ್ ಮುಂದೆ ಯಾರು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಅವನನ್ನು ನಂಬೋದು ಬಿಡೋದು ಅವ್ರಿಷ್ಟ ಕಣ. ಯಾರ ಮುಲಾಜಾಗ್ಲಿ ಯಾವ ಮುಲಾಜಾಗ್ಲಿ ನನಗಿಲ್ಲ. ಅವ್ರ ಚಾರ್ಮೆ ಆಗಿ ಬಾಸ್. ಗೌತಮ್ ಸರ್ ಮುಖ ನೋಡಿದ ಕೂಡಲೇ ಎಲ್ಲರೂ ಇಂಪ್ರೆಸ್ ಆಗ್ಬಿಡ್ತಾರೆ. ಪಾಪ ಬಾಸ್, ಗೌತಮ್ ಸರ್ಗೆ ಮೋಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ನಿನಗನ್ನಿಸ್ಬೋದು ಅದೇ ಅವನ ಶಕ್ತಿ ಅಂತ, ಆದ್ರೆ ನನಗನ್ಸೋದೇನು ಗೊತ್ತಾ, ಅದೇ ಅವನ ವೀಕ್ನೆಸ್. ಇನ್ನೊಂದು ವಿಷಯ ಏನು ಅಂದ್ರೆ, ಎಲ್ಲರೂ ಇಷ್ಟಪಡೋ ಮನುಷ್ಯನ ಯಾರೂ ಅನುಮಾನ ಪಡಲ್ಲ. ಯಾಕೆಂದ್ರೆ ಅವರೆಲ್ಲ ಅನ್ಕೊಂಡಿರ್ತಾರೆ ಅವ್ನು ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆ ಅಂತ.
ಅವನು ಯಾರನ್ನ ನಂಬ್ತಾನೋ ಅವರು ಅವನನ್ನ ಖಂಡಿತ ನಂಬ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಎಲ್ಲಿ ನಂಬಿಕೆ ಇರುತ್ತೋ ಭಯ ಅನ್ನೋ ಬೀಜನೂ ಅಲ್ಲೇ ಸುಲಭವಾಗಿ ಬಿತ್ಬೋದು. ಆದ್ರೆ ಬ್ರಾಸ್, ಅವ್ರು ಅಷ್ಟು ಸುಲಭವಾಗಿ ಎಲ್ಲರನ್ನೂ ನಂಬಲ್ಲ, ಆದ್ರೆ ಒಂದು ಸಲ ನಂಬಿದ್ಮೇಲೆ ಬಿಡಲ್ಲ. ಅವ್ನಿಗೇನಾದ್ರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ ಅಂತಂದ್ರೆ ಅವ್ನಿಗೇನು ಮಾಡಕ್ ಆಗ್ತಿಲ್ಲ ಅಂತಲ್ಲ, ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಸರಿಯಾಗೇ ಮಾಡ್ತೀವಿ ಅಂತ. ಏನ್ ಬಾಸ್ ಹಂಗಂದ್ರೆ? ಫ್ಯೂಚರಲ್ಲಿ ತಾವುಗಳು ಮಹಾಪ್ರಭುಗಳು ನೀವು ನಮ್ಮ ಅಣ್ಣನ ಮೋಡಿಗೆ ಮರಳಾಗಿ ನಮ್ಗೆ ಕೈ ಕೊಡ್ಬೋದಲ್ಲ ಅಂತ. ಅಯ್ಯೋ ಇಲ್ಲ ಬಾಸ್, ನಾನು ಅವಾಗಲೇ ಹೇಳಿದ್ನಲ್ಲ, ನಾನು ನಿಮಗೆ ನಿಯತ್ತಾಗಿದ್ದೀನಿ. ಅದನ್ನ ನೀನು ಈಗಲೇ ಹೇಳ್ಬೇಡಪ್ಪ. ಆಕ್ಚುಲಿ ಏನ್ ಗೊತ್ತಾ, ನಿಯತ್ ಅನ್ನೋ ಪದಕ್ಕೆ ನಿಯತ್ತು ತುಂಬಾ ಕಡಿಮೆ. ನೋಡಪ್ಪ, ನನಗೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಗೊತ್ತು, ಆ ಗೌತಮ್ ಏನೇ ಮಾಡಿದ್ರು ಅದು ವರ್ಕ್ ಆಗಲ್ಲ. ಹೆಂಗೆ ಬಾಸ್? ಅವನು ಏನೇ ಪ್ಲಾನ್ ಮಾಡಿದ್ರು ಪ್ರೆಡಿಕ್ಟ್ ಮಾಡಕ್ಕಾಗದಿರೋ ಒಂದೇ ಒಂದು ವಿಷಯ ಇದೆ. ಯಾವ ವಿಷಯ ಬಾಸ್? ನಾನೇ ನೆಕ್ಸ್ಟ್ ಸೆಕೆಂಡ್ ನಾನು ಏನು ಮಾಡ್ತೀನಿ ಅಂತ ನನಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಅನ್ಪ್ರೆಡಿಕ್ಟಬಲ್ ನಾನು. ಹಾಗಿದ ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಅವನಿಗೆ ಗೊತ್ತಾಗಕ್ಕೆ ಸಾಧ್ಯ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅವನು ಅನ್ಕೊಳ್ಳೋವರೆಗೂ ಅವನು ಸೋಲ್ತಾನೇ ಹೋಗ್ತಾನೆ. ಅಂಡ್ ನೀನು ನಿನ್ನ ಅರ್ಹತೆಗೂ ಮೀರಿ ನಿನಗೆ ಡಬಲ್ ಸಂಬಳ ಕೊಡ್ತಿರೋದು ಏನು ಗೊತ್ತಾ? ನನಗ್ ನಿಯತ್ತಾಗಿರ್ಲಿ ಅಂತ, ನನ್ನ ಮುಂದೆನೆ ಕೂತು ಅವನ್ನ ಹೊಗಳ್ಳಿ ಅಂತಲ್ಲ, ಅವನಿಗೆ ಬಹುಪರಾಕ್ ಹಾಕಿ ಬಿಟ್ಟು ಬಿಲ್ಡಪ್ ಕೊಡ್ಲಿ ಅಂತ ಏನೋ ನೀನು ನನ್ನ ಹತ್ರ ಇಟ್ಕೊಂಡಿರೋದು. ಎಷ್ಟೋ ಧೈರ್ಯ ನಿನಗೆ.